ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಿದೆ. ಲವರ್ಸ್ಗೆ ಒಂದೊಳ್ಳೆ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ KTM ಸಿನಿಮಾ ನೋಡಿ. ಇದೇ ಫೆಬ್ರವರಿ 16ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ದಿಯಾ ಖ್ಯಾತಿಯ ದೀಕ್ಷಿತ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಆಗಾಗ ಪರಭಾಷೆನಲ್ಲೂ ಬ್ಯುಸಿ ಆಗ್ತಾ ಇರ್ತಾರೆ. ಇವತ್ತು ಬೆಂಗಳೂರಲ್ಲಿದ್ದಾರೆ. ಸಿನಿಮಾ ಬಗ್ಗೆ ಪ್ರಚಾರವನ್ನ ಮಾಡ್ತಿದ್ದಾರೆ. ಜೊತೆಗೆ ಸಿನಿಮಾ ಕುರಿತು ಒಂದು ಹೆಚ್ಚಿನದಾಗಿ ಮಾಹಿತಿನೂ ಕೊಟ್ರು. ಸರ್, ಫಸ್ಟ್ ಆಫ್ ಆಲ್ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ನೀವು ಆಯ್ಕೆ ಮಾಡ್ತಿದ್ದೀರಾ. ಕೇವಲ ಕನ್ನಡಕ್ಕೋಸ್ಕರ ಅಂತಲ್ಲ, ಬೇರೆ ಭಾಷೆ ನೀವು ಮಾಡಿದಾಗ್ಲೂ ಅಷ್ಟೇ ಕಂಟೆಂಟ್ ಏನಿರುತ್ತೆ, ನಿಮ್ಮ ಪಾತ್ರ ಏನಿರುತ್ತೆ ನೋಡ್ಕೊಂಡು ಮಾಡ್ತಿದ್ದೀರಾ. ಜನಕ್ಕೆ ತುಂಬಾ ನೀವು ಹತ್ರ ಆಗ್ತಿದ್ದೀರಾ. ಕಂಗ್ರಾಟ್ಸ್ ಫಾರ್ ದಟ್. ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ? ಎಲ್ಲ ಜನರಿಗೆ ಹೇಳೋದು, ನಾಗಿಣಿಯಿಂದ ಕೈ ಹಿಡಿದು ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದೀರಾ. ಸೊ ನಿಮ್ಮೆಲ್ಲರ ಅಭಿಮಾನಕ್ಕೆ, ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೀನಿ. ಫೆಬ್ರವರಿ 16ನೇ ತಾರೀಕು KTM ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನಿಮಾನ ನೋಡಿ. ನೀವು ಹೇಳಿದಾಗೆ ಆ ಭಾಷೆಯಲ್ಲಿ ಬ್ಯುಸಿ ಆಗಿದ್ದೀವಿ, ಈ ಭಾಷೆಯಲ್ಲಿ ಬ್ಯುಸಿ ಆಗಿದ್ದೀವಿ, ನಮ್ಮ ಭಾಷೆಯಲ್ಲೂ ಬ್ಯುಸಿ ಆಗೋ ಹಾಗೆ ಮಾಡಿ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. KTM ಇದ್ರದ್ದು ಕುತೂಹಲ ಏನಂತ ಹೇಳಿದ್ರೆ, ನೀವು ಅದರದ್ದು ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಅದೇ ಈಗ ನಮಗೆಲ್ಲ ಸಸ್ಪೆನ್ಸ್ ಅನಿಸ್ತಾ ಇರುವಂತದ್ದು. ಜೊತೆಗೆ ಕೋವಿಡ್ ಟೈಮ್ ಅಲ್ಲಿ ಶೂಟ್ ಮಾಡಿರುವಂತದ್ದು ನಿಜವಾಗ್ಲೂ ಅದು ಡಿಫಿಕಲ್ಟ್ ಅಂತಾನೆ ಹೇಳ್ಬೋದು ಸರ್. ಯಾಕಂತ ಹೇಳಿದ್ರೆ ಕೋವಿಡ್ ಟೈಮ್ ಅಲ್ಲಿ ಮನೇಲಿ ರಿಸ್ಟ್ರಿಕ್ಷನ್ಸ್ ಅನ್ನೋದು ಇರ್ಬೋದು, ಆಚೆಗಡೆನೂ ಇರುತ್ತೆ. ನಿಮ್ ಮನೇಲಿ ಮೊದಲೇ ಹೇಳ್ಬಿಟ್ಟಿದ್ರಂತೆ, ನೀವು ನನಗೊಂದು ಸಪರೇಟ್ ರೂಮ್ ಇಡಿ ಅನ್ನುವಂಥದ್ದೆಲ್ಲ. ಆ ಪರಿಸ್ಥಿತಿಗಳನ್ನ ಒಬ್ಬ ಕಲಾವಿದ ಫೇಸ್ ಮಾಡ್ಬೇಕು ಅಂದಾಗ ನಿಮ್ಗೆ ಆ ಒಂದು ಕಲಾವಿದನಾಗಿ ಅದನ್ನ ಸ್ವೀಕರಿಸೋದು ಕಷ್ಟ ಅನಿಸ್ತಾ, ಅಥವಾ ಪಾತ್ರಕ್ಕೋಸ್ಕರ ನಾನು ಇದ್ ಮಾಡ್ಲೇಬೇಕು ಅಂತ ತಲೆಗೆ ತಗೊಂಡಿದ್ರ? ನನಗೆ ಮಾಡಕ್ ಬರೋದೇ ಒಂದೇ ಕೆಲಸ, ಅಭಿನಯ. ಸೊ ಹಾಗಾಗಿ ಅದು ಏನೇನು ಡಿಮ್ಯಾಂಡ್ ಮಾಡಿದ್ರು ಅದನ್ನು ಮಾಡಲೇಬೇಕು. ಅದು ಇವತ್ತಿಗೆ ಕೋವಿಡ್ ಬಂದಾಗ ಟಾಯ್ಲೆಟಲ್ಲಿ ಮಲಗುವ ಅನ್ನತ್ತೆ, ನಾಳೆ ಕೊಚ್ಚೆಯಲ್ಲಿ ಬೀಳುವ ಅನ್ನತ್ತೆ, ಅದ್ರ ಜೊತೆಗೆ ಇನ್ನೊಂದು ದಿನ ಸಿಂಹಾಸನನೂ ಕೊಡುತ್ತೆ. ಸೊ ಎಲ್ಲವನ್ನೂ ಸ್ವೀಕರಿಸಬೇಕು ಒಬ್ಬ ಕಲಾವಿದನಾಗಿ. ಅದು ಆ ರೀತಿ ಯೋಚನೆ ಮಾಡ್ತೀನಿ ನಾನು ಯಾವುದೇ ಪಾತ್ರವನ್ನು. ಆ್ಯಂಡ್ ಮುಖ್ಯವಾಗಿ ಆ ಪಾತ್ರ, ಆ ಕಥೆ ಆ ಡಿಮ್ಯಾಂಡ್ ಮಾಡ್ತಾ ಇತ್ತು. ಅದನ್ನು ನಾ ಪಬ್ಲಿಕ್ ಟಾಯ್ಲೆಟಲ್ಲಿ ಹೋಗಿ ಶೂಟ್ ಮಾಡಬೇಕು ಅನ್ನೋದನ್ನ ಡಿಮ್ಯಾಂಡ್ ಮಾಡ್ತಾ ಇತ್ತು. ಆವತ್ತಿನ ದಿನದಲ್ಲಿ ನಾವು ಸೆಟ್ ಹಾಕ್ಬಿಟ್ಟು ಮಾಡಬೇಕಾಗಿತ್ತು. ಪ್ರೊಡಕ್ಷನಿಂದ ಅದು ಕಷ್ಟ ಆಗ್ತಿತ್ತು. ದೊಡ್ಡ ಪ್ರೊಡಕ್ಷನ್ ಅಲ್ಲ, ದೊಡ್ಡ ಹೀರೋ ಅಲ್ಲ, ಸೊ ಯಾವುದೂ ಅಲ್ಲ. ಬೇರೆ ಏನು ಮಾಡ್ಬೋದು, ಸ್ಕಿಪ್ ಮಾಡಬೇಕು ಆ ಸೀಕ್ವೆನ್ಸ್ನ ಸ್ಕಿಪ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಹೊರಟೋಗುತ್ತೆ, ಕಥೆಯ ಇಂಪ್ಯಾಕ್ಟ್ ಹೊರಟೋಗುತ್ತೆ. ಸೊ ಬೇಡ, ಮಾಡೋಣ. ಏನಾಗ್ಬೋದು, ಹೆಚ್ಚಂದರೆ ಕೋವಿಡ್ ಬರ್ಬೋದು. ಕೋವಿಡ್ ಬಂದರೆ ಸ್ವಲ್ಪ ಹೆಲ್ದಿಯಾಗಿದ್ದೀವಿ, ಹೆಂಗೋ ನೋಡ್ಕೊಂಡಿದ್ದೀವಿ ನಮ್ಮನ್ನು ನಾವು ಇಷ್ಟು ವರ್ಷಗಳ ಕಾಲ. ಸೊ ಅಷ್ಟು ದೇಹ ಅಷ್ಟು ಪಟ್ಟಂತ ಕೈ ಕೊಡಲ್ಲ ಅಂತ ನಂಬಿದ್ದೆ. ಸೊ ಹಾಗಾಗಿ ಮನೇಲಿ ಹೇಳಿದ್ದೆ, ನನಗೆ ಅಂತ ಒಂದು ಸಪ್ರೇಟ್ ರೂಮ್ ಇಟ್ಬಿಡಿ, ನಾನು ಬಂದು ಒಂದು ವಾರ 10 ದಿನ ಕ್ವಾರಂಟೈನ್ ಆಗ್ತೀನಿ, ನೋಡೋಣ ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಯಾಕಂದ್ರೆ ಅವ್ರನ್ನ ರಿಸ್ಕಲ್ಲಿ ಇಡೋಕ್ಕಾಗಲ್ಲ. ನನ್ನ ಹುಚ್ಚು ಈಗ ಒಂದು ಮಾತು ಬಳಸ್ತೀವಿ ನಾವು, ಕಲಾವಿದನಿಗೆ ಒಂದು ಸ್ವಲ್ಪ ಹುಚ್ಚುತನ ಇರಬೇಕಂತೆ, ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಾಗಾಗಿ ಇರಲಿ, ನನ್ನ ಹುಚ್ಚುತನಕ್ಕೆ ನಾನು ಯಾವ ಎಕ್ಸ್ಟೆಂಟ್ ಬೇಕಾದ್ರೂ ಹೋಗ್ತೀನಿ ಅಂತ ಮನೇಲೂ ಕೂಡ ಹೇಳಿದ್ದೆ. ಆ್ಯಂಡ್ ನಾನೊಬ್ಬ ಅಂತಲ್ಲ, ನನ್ನ ನಿರ್ದೇಶಕರಾಗಿರ್ಬೋದು, ನನ್ನ ಕ್ಯಾಮ್ರಾಮನ್ ನವೀನ್ ಸರ್ ಆಗಿರ್ಬೋದು, ಅರುಣ್ ಸರ್ ಆಗಿರ್ಬೋದು, ನಿರ್ದೇಶಕರಾದಂಥವ್ರು, ಆ್ಯಂಡ್ ಎಲ್ಲ ತಂತ್ರಜ್ಞರಾಗಿರ್ಬೋದು, ನಮ್ಮ ಲೈಟ್ ಆಫೀಸರ್ಸು, ಎಲ್ಲರೂ ಸರಿ ಮಾಡೋಣ ಸಿನಿಮಾ. ಯಾಕಂದರೆ ಇದೆಲ್ಲವೂ ಮಾಡೋದಕ್ಕೆ ಒಂದೇ ಒಂದು ಕಾರಣ, ಸ್ಕ್ರಿಪ್ಟ್ ಮೇಲೆ ಇದ್ದಂಥ ಭರವಸೆ, ಕಂಟೆಂಟ್ ಮೇಲೆ ಇದ್ದಂಥ ಭರವಸೆ. ಆ್ಯಂಡ್ ಕಂಟೆಂಟ್ ಡಿಮ್ಯಾಂಡ್ ಮಾಡುತ್ತಿದೆ ಅಂದಾಗ ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳಿ ಹೋಗಿ ಮಾಡಿದ್ದು. ಟ್ರೈನಲ್ಲಿ ಒಂದು ಲಾಸ್ಟ್ ಸೀನ್ ಬರುತ್ತೆ, ಗಡ್ಡ ಬಿಟ್ಟು ಫುಲ್ ಕೂದಲೆಲ್ಲ ಜಾಸ್ತಿ ಬಿಟ್ಟಿರುವಂತದ್ದು. ನನಗೆ ಚಲನಚಿತ್ರದ ಗಣೇಶ್ ಅವರ ಕ್ಯಾರೆಕ್ಟರ್ ನೆನಪಾಯಿತು, ಮಾದೇಶ ಅನ್ನುವಂಥದ್ದು. ಆ ಪೀರಿಯಡ್ಗೆ ಅದು ತುಂಬಾ ಹಿಟ್ ಆಗಿರುವಂತಹದ್ದು ಸಿನಿಮಾ, ಜೊತೆಗೆ ಆ ಸೀನ್. ಈ ಪೀರಿಯಡ್ಗೆ ಏನಾದ್ರೂ ಈ ಸಿನಿಮಾ ಕನೆಕ್ಟ್ ಆಗುತ್ತಾ ಅಂದ್ರೆ ಭಗ್ನ ಪ್ರೇಮಿಗಳಿಗೆ? ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸಿನಿಮಾ. ಯಾಕಂದರೆ ಈ ಸಿನಿಮಾ ಮಾಡಿರೋದೇ ಲಾರ್ಜರ್ ದೆನ್ ಲೈಫ್ ಅನ್ನುವ ಕಾನ್ಸೆಪ್ಟ್ ಇಲ್ಲ ಸಿನಿಮಾದಲ್ಲಿ. ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿರುವಂಥ ಸಿನಿಮಾ. ಈ ಸಿನಿಮಾ ನೀವು ನೋಡುವಾಗ, ಈ ಪಾತ್ರವನ್ನು ನೀವು ನೋಡುವಾಗ, ನಿಮ್ಮ ಸ್ನೇಹಿತರು, ನಿಮ್ಮ ಮನೆ ಪಕ್ಕದವರು, ಅಥವಾ ನಿಮ್ಗೆ ಯಾವುದೋ ಗೊತ್ತಿರೋ ಕಥೆನೋ ಈ ರೀತಿ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಆ್ಯಂಡ್ ಕೆಲವು ಹಂತಗಳಲ್ಲಿ ನಾನೇ ಈ ರೀತಿ ಇದ್ನಲ್ಲ ಗುರು ಅಂತಲೂ ಅನ್ಸೋದಿದೆ. ಸೊ ಅಷ್ಟು ನೈಜವಾಗಿರುವಂಥ ಸೀನ್ಸ್ಗಳು, ಪಾತ್ರಗಳು ಎಲ್ಲವೂ. ಸೊ ನೀವು ಡೆಫಿನೆಟ್ಲಿ ಕನೆಕ್ಟ್ ಆಗ್ತೀರಾ ಸಿನಿಮಾಗೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ, ಲವ್ ಸ್ಟೋರಿನ ಖಂಡಿತವಾಗ್ಲೂ ಒಂದು ಲವ್ ಸ್ಟೋರಿ, ಬಟ್ ಲವ್ ಸ್ಟೋರಿ ಮಾತ್ರನ ಖಂಡಿತವಾಗ್ಲೂ ಅಲ್ಲ. ಇದು ಎಲ್ಲದ ವಿಷಯಗಳ ಬಗ್ಗೆ ಮಾತಾಡುತ್ತೆ. ಲವರ್ಸ್ ಅಲ್ಲದೇನೆ ಫ್ಯಾಮಿಲಿನೂ ಬಂದು ಕೂತ್ಕೊಂಡು ನೋಡುವಂಥ ಸಿನಿಮಾ. ಯಾಕಂದರೆ ಒಂದು ಪೇರೆಂಟ್ಸ್ ಮತ್ತು ಮಕ್ಕಳ ಮಧ್ಯೆ ರಿಲೇಷನ್ಶಿಪ್ ಹೇಗಿರುತ್ತೆ, ಅದು ಮಿತಿ ಮೀರಿದಾಗ ಹೇಗಿರುತ್ತೆ, ಅದು ಅಳತೆಯಲ್ಲಿದ್ದಾಗ ಹೇಗಿರುತ್ತೆ, ಆ್ಯಂಡ್ ಎಲ್ಲವನ್ನೂ ಹೇಳೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಮತ್ತೆ ಒಂದು ಸೆಕೆಂಡ್ ಏನೋ ಒಂದು ಪಾಠ ಮಾಡ್ತಾ ಇದ್ದೀವಾ ಅಥವಾ ಮೆಸೇಜ್ ಕೊಡ್ತಾ ಇದ್ದೀವಾ, ಇಲ್ಲ, ಅಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡೋದಕ್ಕೆ ಹೋಗಲ್ಲ. ಪಾಠ ಮೆಸೇಜ್ ಅನ್ನೋದಲ್ಲ. ಯಾಕಂದರೆ ಇವತ್ತಿನ ದಿನದಲ್ಲಿ ನಮ್ಮವ್ರು ನಮ್ಗೆ ಹೇಳಿದ್ರೆ ನಾವು ಕೇಳಲ್ಲ, ಇನ್ನು ಮೂರನೇವ್ರು ಕೇಳಿದ್ರೆ ಖಂಡಿತವಾಗ್ಲೂ ಕೇಳಲ್ಲ, ಕಿವಿ ಮೇಲೂ ಹಾಕೊಳ್ಳಲ್ಲ. ಎಂಟರ್ಟೈನ್ಮೆಂಟ್ ಸಿನಿಮಾ ಅನ್ನೋದು ಒಂದು ಮನೋರಂಜನೆ. ಸೊ ಮನೋರಂಜನೆ ಮಾತ್ರ ಅಲ್ಲ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ತುಂಬ ಮುಂದೆಗಡೆ ಹೇಳಿದೆ, ನೀವು ಹಿಂಗೆ ಮಾಡ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು ಅಂತ ಹೇಳ್ದೇನೆ ನಿಮಗೆ ಮನವರಿಕೆ ಆಗಬೇಕು ನಾವು ಹೇಗಿರಬೇಕು ಅನ್ನೋದನ್ನ ಅಂತ ಒಂದು ಅಂಡರ್ ಕರೆಂಟಲ್ಲಿ ಹೇಳ್ತಾ ಹೋಗಿದ್ದೀವಿ. ಈ ಸಿನಿಮಾ ನೋಡುವಾಗ, ನೋಡಿ ಬಂದ ಮೇಲೆ ನಿಮ್ಮನ್ನ ಕಾಡುತ್ತೆ ಸಿನಿಮಾ, ಆ್ಯಂಡ್ ನಿಮ್ಮ ಜೊತೆ ಇರುತ್ತೆ ಸಿನಿಮಾ. ಈ ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಅಲ್ಲೇ ಬಿಟ್ಟು ಬರುವಂಥ ಸಿನಿಮಾ ಅಲ್ಲ, ಸುಮಾರು ವರ್ಷಗಳ ಕಾಲ ನಿಮ್ಮ ಜೊತೆ ಉಳಿಯುವಂಥ ಸಿನಿಮಾ. ಆದರೆ ನೀವು ಮಾಡಬೇಕಾಗಿರೋದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಬೇಕು. ಯಾಕಂದರೆ ಆ ಎಕ್ಸ್ಪೀರಿಯನ್ಸ್, ಮ್ಯೂಸಿಕ್ ಮಾಡಿರೋ ಕ್ವಾಲಿಟಿ ಆಗಿರ್ಬೋದು, ಅಥವಾ
ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲವೂ ನೀವು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ನಿಮ್ಗದು ಸಂಪೂರ್ಣವಾಗಿ ನಾವೇನು ಅನ್ಕೊಂಡಿದ್ದೀವಿ ಅದು ನಿಮಗೆ ಸಿಗೋದಕ್ಕೆ ಸಾಧ್ಯ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಐ ಪ್ರಾಮಿಸ್ ನಾನು ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಎಷ್ಟೋ ಜನ OTT ಗೆ ಬಂದಾದ್ಮೇಲೆ ಸಿನಿಮಾ OTT ನಲ್ಲಿ ನೋಡಿದಾದ್ಮೇಲೆ ಸ್ವಲ್ಪ ರಿಗ್ರೆಟ್ ಮಾಡ್ಕೊಡ್ತಾರೆ. ಥಿಯೇಟರ್ಗೆ ಹೋಗಿ ನೋಡ್ಬೇಕಿತ್ತು, ಈ ಸಿನಿಮಾ ಇಷ್ಟು ಚೆನ್ನಾಗಿದೆ. ಅದರಲ್ಲೂ ಲವ್ ಸ್ಟೋರಿ ಸಿನಿಮಾಗಳನ್ನ ಕೆಲವೊಂದು ಸೈಡ್ ತಳ್ಳಿಬಿಡ್ತಾರೆ, ದೊಡ್ಡ ದೊಡ್ಡ ಸಿನಿಮಾಗಳನ್ನ ನೋಡ್ಬಿಡೋಣ ಅನ್ನೋಂಥದ್ದು. OTT ನಲ್ಲಿ ನೋಡಿದಾಗ ಅದ್ರ ಬೆಲೆ ಗೊತ್ತಾಗುತ್ತೆ, ಅದ್ರ ಫೀಲ್ ಗೊತ್ತಾಗುತ್ತೆ. ಈ ಮುಖಾಂತರ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನೀವು ಮುಂಚಿತವಾಗಿ ನಿಮ್ಮ ಒಂದು ಭರವಸೆನ ಹುಟ್ಟಿಸಿದಿರಾ ಒಂದಷ್ಟು ಸಿನಿಮಾಗಳ ಮೂಲಕ, ನಾನಿ ಅವ್ರ ಜೊತೆ ದಸರಾ ಮಾಡೋ ಮೂಲಕ ಅದೊಂದು ಭರವಸೆನ ಹುಟ್ಟಿಸಿದ್ರೆ. ಜೊತೆಗೆ ದಿಯಾದಲ್ಲಂತೂ ಕೇಳೋದೇ ಬೇಡ, ಅದು ಒಂದು ರೀತಿಯ ಲೆವೆಲ್, ಬೇರೆ ರೀತಿ. ಅದು ಈ ಸಿನಿಮಾ KTM ಲವರ್ಸ್ ಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದಿರಾ. ಅದು ಹ್ಯಾಪಿ ಎಂಡಿಂಗ್ ಆಗುತ್ತಾ, ಸ್ಯಾಡ್ ಎಂಡಿಂಗ್ ಆಗುತ್ತಾ ಸರ್? ಅದು ಯಾವ ಎಂಡಿಂಗ್ ಆಗುತ್ತೆ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಹೌದು, ತುಂಬ ಜನ ನನಗೆ ದಿಯಾ OTT ನೋಡಿದಾಗ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡಿದ್ರು, ಫೋನ್ ಮಾಡಿದ್ರು, ಅಯ್ಯೋ ಒಳ್ಳೆ ಸಿನಿಮಾ, ನಾವು ಥಿಯೇಟರ್ ಮಿಸ್ ಮಾಡ್ಕೊಂಡ್ಬಿಟ್ವಿ. ಕೆಲವರು ಟಿಕೆಟ್ ಕಾಸು ಕೊಟ್ಬಿಡ್ತೀನಿ ನಾನು, ಕಾಸು ತಗೊಳ್ಳಿ ಅಂತ. ಸೊ ಆ ರೀತಿ ಯಾರ್ಯಾರು ಮೆಸೇಜ್ ಮಾಡಿದ್ರಿ, ಯಾರ್ಯಾರು ಫೋನ್ ಮಾಡಿದ್ರಿ, ನಿಮಗೆಲ್ಲ ನಾನು ಕೇಳ್ಕೊಳ್ಳೋದು ಇವತ್ತು ಮತ್ತೆ ಇನ್ನೊಂದು ಸಿನಿಮಾ ಜೊತೆಗೆ 4 ವರ್ಷಗಳ ನಂತರ ಮತ್ತೆ ಬಂದಿದ್ದೀನಿ. 4 ವರ್ಷ ಯಾಕೆ ತಗೊಂಡೆ ಅಂದರೆ ನಿಮಗೊಂದು ಬೇರೆ ಥರದ ಎಕ್ಸ್ಪೀರಿಯನ್ಸ್ ಕೊಡಬೇಕು, ವಿಭಿನ್ನವಾದ ಕತೆ ಜೊತೆಗೆ ಬರಬೇಕು ಅಂತ ಆ ನಿಟ್ಟಿನಲ್ಲಿ ಇಷ್ಟು ವರ್ಷ ಟೈಮ್ ತಗೊಂಡು ಮತ್ತೆ ಇನ್ನೊಂದು ಸಿನಿಮಾ ಜೊತೆ ಬರ್ತಾ ಇದ್ದೀನಿ. ಈ ಸತಿ ಸಾಕಷ್ಟು ಭರವಸೆಯೊಂದಿಗೆ ಬರ್ತಾ ಇದ್ದೀನಿ, ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡ್ತೀರಾ ಅಂತ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಮುಂದಿನ ದಿನಗಳಲ್ಲಿ ಮಿಸ್ ಮಾಡ್ಕೊಂಬಿಟ್ಟೆ ಅಂತಂದರೆ ಅದರಿಂದ ನಮ್ಮ ಯಾರ ಭವಿಷ್ಯನೂ ಬದಲಾಗೋದಿಲ್ಲ. ಸೊ ನೀವು ಚಿತ್ರಮಂದಿರಕ್ಕೆ ಬಂದೇ ಇವತ್ತು ಸಿನಿಮಾ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಥರದ ಸಿನಿಮಾ, ಕಂಟೆಂಟ್ ಸಿನಿಮಾಗಳಾಗಿರ್ಬೋದು, ಒಂದಿಷ್ಟು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಾಗಿರ್ಬೋದು, ಒಂದಿಷ್ಟು ಲಾರ್ಜರ್ ದೆನ್ ಲೈಫ್ ಸಿನಿಮಾಗಳಾಗಿರ್ಬೋದು, ಎಲ್ಲ ಥರದ ಸಿನಿಮಾಗಳು ಮಾಡೋದಕ್ಕೂ ನಮ್ಗೊಂದು ಧೈರ್ಯ ಬರುತ್ತೆ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಹೊಸ ತಂಡವನ್ನು, ಹೊಸ ಕಲಾವಿದರನ್ನ ಗೆಲ್ಲಿಸಿ. ಇಲ್ಲಾಂದರೆ ನಮ್ಮ ಭವಿಷ್ಯ ಬಹಳ ಕಷ್ಟ ಆಗ್ಬಿಡುತ್ತೆ. ದಿ ಗರ್ಲ್ ಫ್ರೆಂಡ್ ಆ ಸಿನಿಮಾದಲ್ಲಿ ಈಗಾಗಲೇ ರಶ್ಮಿಕಾ ಅವ್ರ ಲುಕ್ ನಾವು ನೋಡಿದ್ವಿ. ನಿಮ್ಮ ಪಾತ್ರ ಅದ್ರ ಬಗ್ಗೆ ನಮ್ಗಂತೂ ಏನು ಸಿಕ್ಕಿಲ್ಲ ಸರ್ ಮಾಹಿತಿ. ಅದು ಓಕೆ, ನಿಮ್ಮ ಪಾತ್ರ ಹೇಗೆ ಬರ್ಬೋದು ಅಂತ ಗ್ಲಿಮ್ಸ್ ಮೂಲಕ ನಮಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಬಟ್ ಯಾವ ರೀತಿಯ ಪಾತ್ರದಲ್ಲಿ ನೀವು ಕಾಣಿಸ್ಕೊಳ್ತೀರಾ ಅನ್ನೋಂಥದ್ದು ಒಂದಿದೆ. ತುಂಬ ವಿಭಿನ್ನವಾದ ಪಾತ್ರ ಅದು ಕೂಡ. ಅದು ನಾನು ಆಗಲೇ ಹೇಳಿದಾಗೆ ಸಿನಿಮಾಯಿಂದ ಸಿನಿಮಾಗೆ ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅನ್ನೋದೇ ನನ್ನ ಒಂದು ಹುಡುಕಾಟ. ಒಂದೇ ಜಾನರ್ ಸಿನಿಮಾ ಮಾಡಬಾರ್ದು, ಒಂದೇ ಥರದ ಪಾತ್ರಗಳನ್ನ ಮಾಡಬಾರ್ದು ಅನ್ನೋದು ಒಂದು ಅಟ್ಲೀಸ್ಟ್ ಕೆಲವು ವರ್ಷಗಳ ಕಾಲ ಅಟ್ಲೀಸ್ಟ್ ಅದು ರಿಪೀಟ್ ಮಾಡಬಾರ್ದು. ಒಂದು ಜಾನರ್ಗೆ ಸ್ಟಿಕ್ ಆನ್ ಆಗಬಾರ್ದು. ದೀಕ್ಷಿತ್ ಅಂದರೆ ಇದೇ ಥರ ಸಿನಿಮಾ ಮಾಡ್ತಾನೆ ಅಂತ ಆಗಬಾರ್ದು ಅನ್ನೋದು ನನ್ನ ಒಂದು ಆಶಯ. ಸೊ ಆ ನಿಟ್ಟಿನಲ್ಲೇ ಬೇರೆ ಬೇರೆ ಪಾತ್ರಗಳು, ಬೇರೆ ಬೇರೆ ಥರ ಸಿನಿಮಾಗಳು ಮಾಡ್ತಾ ಹೋಗ್ತಿದ್ದೀನಿ. ಗರ್ಲ್ ಫ್ರೆಂಡ್ ಕೂಡ ಒಂದು ಲವ್ ಸ್ಟೋರಿ, ಬಟ್ ವಿಭಿನ್ನವಾದ ಲವ್ ಸ್ಟೋರಿ. ಅದು ಒನ್ಸ್ ಅಗೇನ್ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಗಂಡು ಮಕ್ಳಿಗೂ ಕನೆಕ್ಟ್ ಆಗುವಂಥ ಕತೆ. ಆ್ಯಂಡ್ ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಕತೆ, ಎಷ್ಟೋ ಬಾರಿ ನೀವು ಹೊರಗಡೆ ಹೇಳ್ಕೊಳಕ್ಕೆ ಆಗದೇ ಇರುವಂಥ ಕತೆ, ಅದನ್ನು ನಾವು ಬಹಿರಂಗವಾಗಿ ಇವತ್ತು ಹೊರಗಡೆ ಹೇಳ್ತಿದ್ದೀವಿ. ಆ್ಯಂಡ್ ಅದು ನಿಮ್ಗೆ ಅನಿಸುತ್ತೆ, ಹೌದು ಈ ಫೇಸ್ನ ನಾನು ಫೇಸ್ ಮಾಡಿದ್ದೀನಿ ಅಂತ. ಸಾಕಷ್ಟು ಪ್ರೀತಿಯಲ್ಲಿರುವಂಥ ಕಪಲ್ಸ್ಗೆ ಅರ್ಥ ಆಗುತ್ತೆ ಅದು. ಸೊ ಆ ಥರದ ಒಂದು ಕತೆ, ಅದು ಬೇರೆ ಥರದೇ ಕತೆ ಅದು. ಒನ್ಸ್ ಅಗೇನ್ ರಶ್ಮಿಕಾ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ಒಂದು ಖುಷಿ ಹಂಚ್ಕೊಡಿ. ಜೊತೆಗೆ ಹೆಣ್ಮಕ್ಳು ಏನಾದ್ರೂ ಪರಭಾಷೆಗೆ ಹೋದ್ರೆ ಒಂದು ರೀತಿಯ ಟ್ರಾಲ್ ಮಾಡ್ತಾರೆ. ಬಟ್ ಗಂಡ್ ಮಕ್ಳೇ ಅದೇ ಹೀರೋಗಳೇ ಪರಭಾಷೆಗೆ ಹೋದ್ರೆ ಅದು ಒಂದು ರೀತಿ ಪಾಸಿಟಿವ್ ಆಗಿ ತಗೊಳ್ತಾರೆ. ಇದ್ರ ಬಗ್ಗೆ ಕಲಾವಿದರಾಗಿ ನೀವೇನ್ ಹೇಳ್ತೀರಾ? ಮೊದಲನೇದಾಗಿ ರಶ್ಮಿಕಾ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಬಹಳ ಖುಷಿ ಇದೆ. ಬಹಳ ಪ್ರೊಫೆಷ್ನಲ್ ಆರ್ಟಿಸ್ಟ್. ಅವ್ರು ಇವತ್ತು ಅಲ್ಲಿದ್ದಾರೆ ಅಂತಂದರೆ ಅದೆಲ್ಲದಕ್ಕೂ ಕಾರಣ ಇದೆ. ಯಾರು ಸುಮ್ಮನೆ ಅಲ್ಲಿವರೆಗೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳ ಡೆಡಿಕೇಟೆಡ್. ಖುಷಿಯಾಗುತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಅವರಿಂದ ಸುಮಾರಷ್ಟು ಕಲ್ತಿರೋದಿದೆ ನಾನು. ಆ್ಯಂಡ್ ನೀವು ಈ ಟ್ರೋಲ್ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರೂ ದೊಡ್ಡವರೇ ಹೇಳಿದ್ದಾರೆ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ, ಹರಿಯೋ ನದಿಯು ಒಂದೇ ಕಡೆ ನಿಲ್ಲಕ್ಕಾಗಲ್ಲ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳಕ್ಕಾಗಲ್ಲ ಅಂತ ವಿಷ್ಣು ಸರ್ದು ತುತ್ವನ ತಿನ್ನೋ ಹಾಡಲ್ಲಿ ಬರುತ್ತೆ ಅದು. ಸೊ ಅದು ನೋಡಿದಾಗ ನಾವೆಲ್ಲರೂ ಊರಿಂದ ಊರಿಗೆ ಬಿಟ್ಟು ಬಂದವರೇನೆ. ನಾವು ಹುಟ್ಟಿರೋ ಊರು ಯಾವುದೋ, ನಾವು ಇವತ್ತು ಕೆಲಸ ಮಾಡ್ತಿರೋ ಊರು ಯಾವುದು ಅಲ್ವಾ? ಸೊ ಎಲ್ಲರೂ ಊರಿಂದ ಊರು ಬಿಟ್ಟೇ ಕೆಲಸ ಮಾಡ್ತಿರೋದು. ಸೊ ಅವಕಾಶಗಳು ಸಿಕ್ಕಿದಾಗ ಹೋಗೋದ್ರಲ್ಲಿ ನನ್ನ ಪ್ರಕಾರ ತಪ್ಪೇನಿಲ್ಲ. ಸೊ ಅವಕಾಶಗಳು ಎಲ್ಲೆಲ್ಲಿ ಸಿಗ್ತಾ ಇರುತ್ತೆ ಅಲ್ಲೆಲ್ಲೆಲ್ಲಿ ಕೆಲಸ ಮಾಡ್ತಾ ಬರ್ತಿರ್ಬೇಕು. ಕಲಾವಿದರಿಗೆ ಆ ಲ್ಯಾಂಗ್ವೇಜ್ ಅಥವಾ ಆ ಒಂದು ಸ್ಟೇಟ್ನ ಬ್ಯಾರಿಯರ್ ಇರೋದಿಲ್ಲ. ಆ್ಯಂಡ್ ಹೆಚ್ಚಾಗಿ ಹೆಣ್ಮಕ್ಳಿಗೆ ಏನಾಗುತ್ತೆ, ಕೆಲವೊಂದು ಸಿನಿಮಾಗಳಲ್ಲಿ ಜಸ್ಟ್ ಹೀರೋಯಿನ್ ಅಂದರೆ ಒಂದು ಸಣ್ಣ, ನೀವೇ ನೋಡಿರ್ತೀರ, ಒಂದು ಸಣ್ಣದಾಗಿ ಬರ್ತಾರೆ ಹೋಗ್ತಾರೆ. ಕೆಲವು ಸತಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಇಂಪಾರ್ಟೆನ್ಸ್ ಇರುವಂಥ ಪಾತ್ರಗಳು ಸಿಗುತ್ತೆ, ಅಥವಾ ಕೆಲವು ಸತಿ ಸಿಗಲ್ಲ. ಎಲ್ಲ ಅವರವರ ವೈಯಕ್ತಿಕವಾದ ಚಾಯ್ಸಸ್ ಎಲ್ಲವನ್ನು, ಅದನ್ನು ಪ್ರಶ್ನೆ ಮಾಡೋ ಹಕ್ಕು ನಮಗಿರೋದಿಲ್ಲ ಕೆಲವು ಸತಿ. ಆ್ಯಂಡ್ ಈಗ ಅವ್ರನ್ನ ಆಡ್ಕೊಳ್ಳೋದಕ್ಕೂ ಅದು ಎಷ್ಟರ ಮಟ್ಟಿಗೆ ಸರಿ ಖಂಡಿತವಾಗ್ಲೂ ಅಲ್ಲ. ಯಾಕಂದರೆ ಅದೇ ಆಗಲೇ ಹೇಳಿದಾಗ ಎಲ್ಲರದ್ದು ಅವ್ರವ್ರದ್ದೇ ವೈಯಕ್ತಿಕವಾದ ಜೀವನ, ಅವ್ರವ್ರಿಗೆ ಆಪ್ಷನ್ ಇರುತ್ತೆ ಎಲ್ಲರಿಗೂ. ಅದಕ್ಕೆ ನಮಗೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟು ಹೋಗಿರೋದು, ನಿಮ್ಗೆ ಹೇಗೆ ಬೇಕಾಗಿ ಬದುಕಿ ಅಂತ. ಸೊ ಅವ್ರನ್ನ ಅವ್ರವ್ರಿಗೆ ಇಷ್ಟ ಇರೋ ಹಾಗೆ ಬದುಕೋದಕ್ಕೆ ಬಿಡಿ. ಆ್ಯಂಡ್ ನೀವು ನಿಮ್ಗೆ ಇಷ್ಟ ಆದರೆ ಖುಷಿ ಇದ್ರೆ ನೋಡಿ, ಇಲ್ಲಾಂದರೆ ಬೇಡ ನೋಡಬೇಡಿ.
ಬೇಡ ನನಗೇನು ಇಷ್ಟನೋ ಅದನ್ನು ನೋಡ್ತೀನಿ ನಾನು. ಸೊ ನನಗೆ ಇಷ್ಟ ಇಲ್ದಾರು ನಾನು ನೋಡಲ್ಲ ಅಂತ. ಸೊ ಆ ರೀತಿ. ಸೊ ಎಲ್ಲರೂ ಏನು ಇವ್ರು ಹೇಳಿದ್ದಾರೆ, ಕುವೆಂಪು ಅವ್ರು ಹೇಳಿದ್ದಾರೆ, ಏನಾದರೂ ಆಗೋ ಮೊದಲು ಮಾನವನಾಗುವಂಥ ಮಾನವೀಯತೆಯನ್ನು ಒಳಗಿಟ್ಕೊಳ್ಳೋಣ. ಯಾಕಂದರೆ ತುಂಬ ಮೆಂಟಲ್ ಪ್ರೆಷರ್ ಆಗುತ್ತೆ ಪ್ರತಿ ಸತಿನೂ ಈ ಥರ ಇದು ವಿಷಯಗಳು ನೋಡಿದಾಗ. ಸೊ ಮಾನವರಾಗೋಣ, ಮಾನವೀಯತೆನ ಉಳಿಸ್ಕೊಳ್ಳೋಣ, ಎಲ್ಲರನ್ನು ಪ್ರೀತಿಯಿಂದ ನೋಡೋಣ, ಪ್ರೀತಿನ ಹಂಚೋಣ. ಸೊ ಐ ಥಿಂಕ್ ಹಂಚಿದಷ್ಟು ಜಾಸ್ತಿ ಆಗೋದು ಪ್ರೀತಿ ಮಾತ್ರ ಅನಿಸುತ್ತೆ. ಸೊ ಪ್ರೀತಿನ ಹಂಚೋಣ. ಸೊ ಎಲ್ಲರೂ ಖುಷಿಯಾಗಿರೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಕೊನೆಯ ಪ್ರಶ್ನೆ, ಮುಂದಿನ ದಿನಗಳಲ್ಲಿ ನೀವು ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಅಥವಾ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಿರಂತೆ, ಹೀರೋ ಆಗಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಿರಂತೆ, ಈ ರೀತಿ ಒಂದು ಟಾಕ್ಸ್ ಬರ್ತಿದೆ. ಇದು ನಿಜನ? ಅಕಸ್ಮಾತ್ ಆದ್ರೂ ನೀವು ರಿಷಬ್ ಶೆಟ್ಟಿ ಅವರ ಹೆಸರು ನೋಡ್ಬಿಟ್ಟು ನೀವು ಸಿನಿಮಾ ಒಪ್ಕೊಳ್ತೀರಾ ಅಥವಾ ಸ್ಕ್ರಿಪ್ಟ್ ಕೇಳಿಸ್ಕೊಂಡು ಒಪ್ಕೊಳ್ತೀರಾ? ಮ್ಯಾಮ್ ಹೆಸರು ನೋಡಿ ಖಂಡಿತವಾಗ್ಲೂ ಸರ್ ಬಂದು ಮನೆ ಹತ್ರ ಬಂದು ಹೋಗು ಅಂದರೆ ಖಂಡಿತವಾಗ್ಲೂ ಹೋಗ್ತೀನಿ, ಒಟ್ಟಿಗೆ ಊಟ ಮಾಡ್ತೀವಿ. ಸಿನಿಮಾ ಮಾಡಬೇಕು ಅಂತಂದರೆ ಅದು ಪ್ರೊಫೆಷ್ನಲ್ ಅದು. ಸೊ ಅದಕ್ಕೆ ಸ್ಕ್ರಿಪ್ಟ್ ನೋಡಲೇಬೇಕು, ನಿರ್ದೇಶಕರು ಯಾರು ಅಂತ ನೋಡಬೇಕು, ಆ ಪಾತ್ರ ಹೇಗಿದೆ ಅಂತ ನೋಡಬೇಕು, ಅದನ್ನು ಜನರಿಗೆ ತಟ್ಟುವಂಥ ಪಾತ್ರನ, ತಟ್ಟುವಂಥ ಕಥೆನ ಅಂತ ನೋಡಬೇಕು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ಅದು ಮಾಡ್ತೀನೋ ಇಲ್ಲೋ ಸೆಕೆಂಡ್ರಿ, ದಟ್ ಈಸ್ ಎ ಡಿಫ್ರೆಂಟ್ ಥಿಂಗ್. ರಿಷಬ್ ಸರ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಯಾವುದೇ ಸಿನಿಮಾ ಮಾಡುವಾಗಲೂ ನಾವು ಮೊದಲು ನೋಡೋದು ಸ್ಕ್ರಿಪ್ಟ್ ಇಷ್ಟ ಆದರೆ ಮುಂದಿನ ಮಾತುಕತೆ. ಆ್ಯಂಡ್ ನಾನು ಯಾವಾಗಲೂ ಬೌಂಡ್ ಸ್ಕ್ರಿಪ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಪೂರ್ತಿ ಸ್ಕ್ರಿಪ್ಟ್ನ ಓದೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಓದಿ ಮುಂದಿನ ನಿರ್ಧಾರಗಳನ್ನ ತಗೋತೀನಿ. ಸೊ ಆ ನಿಟ್ಟಿನಲ್ಲಿ ರಿಷಬ್ ಸರ್ ಸ್ಕ್ರಿಪ್ಟ್ ಬಂದರೂ ಬಹಳ ಖುಷಿನೇ. ಬಟ್ ಸ್ಕ್ರಿಪ್ಟ್ ಇಷ್ಟ ಆದರೆ ಡೆಫಿನೆಟ್ಲಿ ಕೊಲಾಬ್ ಆಗ್ತೀನಿ. ಬಟ್ ಅವ್ರ ಮೇಲೆ ಪ್ರೀತಿ ಸಾಕಷ್ಟಿದೆ. ಯಾಕಂದರೆ ಇವತ್ತು KTM ಸಿನಿಮಾಗೆ ಒಂದು ಫೋನ್ ಮಾಡಿದ ತಕ್ಷಣ ಅವರಾಗಿರ್ಬೋದು, ನಾನಿ ಸರ್ ಆಗಿರ್ಬೋದು, ಕೀರ್ತಿ ಮ್ಯಾಮ್, ರಶ್ಮಿಕಾ ಮೇಡಮ್, ರಚಿತಾರಾಮ್ ಸರ್, ರಚನಾ ಮೇಡಮು, ಆಮೇಲೆ ರಾಹುಲ್ ಸರ್, ಚಾಕೋ, ಎಲ್ಲರೂ ಒಂದು ಸಪೋರ್ಟ್ ಆಗಿ ನಿಂತು ಪೋಸ್ಟ್ ಮಾಡಿಕೊಟ್ರು. ಸೊ ರಿಷಬ್ ಸರ್ ಮೇಲೆ ಬಹಳ ಪ್ರೀತಿ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ, ವಿಲ್ಸಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದಿಷ್ಟು ದೀಕ್ಷಿತ್ ಅವರ ಮಾತಾಗಿತ್ತು. ಅಂದ್ರೆ KTM ಸಿನಿಮಾ ಇದೆ, ಫೆಬ್ರವರಿ 16 ಬರ್ತಾ ಇದೆ. ಎಲ್ಲರೂ ತಪ್ಪದೇ ಸಿನಿಮಾವನ್ನ ನೋಡಿ ಅಂತ ಹೇಳ್ತಿರುವಂತದ್ದು. ಜೊತೆಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ವಿಸ್ತಾರಕ್ಕೆ ಕೊಟ್ಟರು. ಕ್ಯಾಮರಾಮನ್ ರವಿಚಂದ್ರ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.